ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತನ ಕೋರ್ತಾ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಮಾತಾಡೋಣ. ಮತ್ತು ಇವತ್ತಿನ ದಿನದಲ್ಲಿ ನಿಮಗೆ ಬೂಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಿ. ಸೊ ಅದನ್ನು ನಾವು ಯಾವ ರೀತಿ ಬಳಸಬೇಕು ಮತ್ತು ನಮಗೆ ಅದರಿಂದ ಏನು ಉಪಯೋಗಗಳನ್ನು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಫುಲ್ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾವು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಿಮಗೆ ಹೊಸ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಬಿಟ್ಟು ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ದಿನದಲ್ಲಿ ನಾವು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಹ್ಯಾಪಿ ವಾರ ಗುರುವಾರ, ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಂತಂದರೆ ಮೊದಲು ನಮ್ಮ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡೋದ್ರಿಂದ ನಮಗೆ ಒಳ್ಳೆ ಅನುಭವನ ನಾವು ತಿಳ್ಬೋದು ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಧ್ಯಾನ ಅಂತಂದ್ರೇನು ಮತ್ತು ಅದ್ರ ಬಗ್ಗೆ ನಿಮಗೆಲ್ಲ ವಿವರಣೆ ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಧ್ಯಾನ ನಾವು ಮಾಡಬೇಕಂತಂದರೆ ಮೊದಲು ನಾವು ನಿರ್ಮಲ ಪ್ರದೇಶವನ್ನು ನಾವು ಹುಡುಕಬೇಕಾಗುತ್ತೆ. ಅಂದರೆ ನಮಗೆ ನಾವಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋ ಜಾಗದಲ್ಲಿ ನಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲಾರ್ತಕ್ಕಂಥ ಜಾಗವನ್ನು ನಾವು ಆಯ್ಕೆ ಮಾಡಿಕೊಂಡು, ಅದಾದ ನಂತರ ನಮಗೆ ಅಲ್ಲಿ ಕುಳಿತುಕೋಬೇಕಂತಂದರೆ ಯೋಗ ಮ್ಯಾಟ್ ಆಗಲಿ ಅಥವಾ ಯಾವುದೇ ಒಂದು ವಸ್ತ್ರ ಆಗಲಿ ಇಲ್ಲ ಚಾಪೆಗಳು ಹಾಕ್ಕೊಂಡು ಅದರ ಮೇಲೆ ನೀವು ಧ್ಯಾನ ಮಾಡತಕ್ಕಂಥದ್ದು ಉತ್ತಮ ಸ್ನೇಹಿತರೆ. ಯಾಕೆಂತಂದರೆ ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರದು ಸ್ನೇಹಿತರೆ. ಅದರಿಂದ ನೀವು ಒಂದು ಯೋಗ ಮ್ಯಾಟ್ ಆಗಲಿ ವಸ್ತ್ರ ಆಗಲಿ ಅಥವಾ ಚಾಪೆಯನ್ನು ಹಾಕ್ಕೊಂಡು ಮಾಡಿ. ಯಾಕೆಂತಂದರೆ ಅಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳಿರ್ತವೆ. ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳೋದ್ರಿಂದ ನಮಗೆ ಧ್ಯಾನ ಹತ್ತಲ್ಲ ಮತ್ತು ನಮಗೆ ನೆಗೆಟಿವ್ ಎನರ್ಜಿಗಳು ಬರ್ತವೆ. ನಮಗೆ ಪಾಸಿಟಿವ್ ಎನರ್ಜಿ ಬೇಕಂತಂದರೆ ನಾವು ಈ ಮ್ಯಾಟ್ಗಳನ್ನು ಬಳಸಬೇಕು ಸ್ನೇಹಿತರೆ. ಸೊ ಬನ್ನಿ, ಈಗ ಮ್ಯಾಟನ್ನು ತಗೊಂಡಿದ್ದೀವಿ ಮತ್ತು ಅದರ ಮೇಲೆ ಕೂತ್ಕೊಂಡಿದ್ದೀವಿ ಸ್ನೇಹಿತರೆ. ಈಗ ನಾವು ಧ್ಯಾನದಲ್ಲಿ ನಾವು ಫೌಂಡೇಶನ್ ಅಂತ ಏನು ಕರಿತೀವಿ, ಓಂಕಾರ ಮತ್ತು ಭ್ರಮರಿಯನ್ನು ಮಾಡ್ಕೊಂಬರೋಣ ಸ್ನೇಹಿತರೆ. ಮೊದಲು ನೋಡಿ, ನಿಮಗೆ ಸುಖಾಸನದಲ್ಲಿ ಕೂತ್ಕೋಬೇಕು. ಮ್ಯಾಟ್ ಹಾಕಿದ ನಂತರ ನಿಮ್ಗೆ ಯಾವ ಥರ ಅನಿಸುತ್ತೆ ದವತ್ತಲ್ಲೋ ಅಥವಾ ಸುಖಾಸನದಲ್ಲೂ ನೀವು ಕೂತ್ಕೋಬೋದು ಸ್ನೇಹಿತರೆ, ಯಾವ ಥರ ಕಂಫರ್ಟಬಲ್. ಮತ್ತು ಕಾಲು ಮತ್ತು ಮೊಣಕಾಲು ತೊಂದರೆ ಇರೋ ನೀವು ಆರಾಮದಾಯಕವಾಗಿ ಚೇರ್ ಮೇಲೆ ಕುಳಿತುಕೊಂಡು ಮಾಡ್ಬೋದು. ಮತ್ತು ನೀವು ಏನಾದರೂ ಸೊಂಟ ನೋವಿದೆ ಅಂತಂದರೆ, ಸೊಂಟ ಜಾಸ್ತಿ ನೇರವಾಗಿ ಆಗಲ್ಲ ಅಂತಂದರೆ ಒಂದು ತಲೆದಿಂಬಿನ ಸಹಾಯದಿಂದ ನೀವು ಸೊಂಟ ನೇರವಾಗಿ ಮಾಡ್ಕೊಂಡು ನೀವು ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಧ್ಯಾನ ಅಂತಂದರೆ ಹಾಗೆ ಕೂತ್ಕೋಬೇಕು ಹೀಗೆ ಕೂತ್ಕೋಬೇಕು ಅನ್ನೋದು ಬರಲ್ಲ. ನೀವು ಗಮನ ಎಷ್ಟು ಹರಿಸ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದರಿಂದ ನಾವು ಗಮನ ಹರಿಸ್ಬೇಕು, ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನು ನಾವು ಪಡಬೇಕಂತಂದರೆ ನಮಗೆ ಧ್ಯಾನ, ಅದರಲ್ಲಿ ಗಮನ ಎಷ್ಟು ಹರಿಸ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಮ್ಯಾಟ್ ಹಾಕೊಂಡು ಕೂತಿದ್ದೀವಿ. ಇದು ಬಂದು ಚಿನ್ನ ಮುದ್ರಾ ಸ್ನೇಹಿತರೆ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ನೋಡಿ. ಇದು ಚಿನ್ನ ಮುದ್ರಾ ಮತ್ತು ಇದು ಉತ್ಸಾಸನ ಮುದ್ರಾ ಅಂತ ಹೇಳ್ಬಿಟ್ಟು ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ನಿಮಗೆ ಎಷ್ಟು ಉಸಿರು ನಿಧಾನವಾಗಿ ತಗೊಳಕ್ಕಾಗುತ್ತೋ ಅಷ್ಟು ಉಸಿರು ನಿಧಾನವಾಗಿ ತಗೊಂಡು ಓಂಕಾರವನ್ನು ಮಾಡಬೇಕು ಸ್ನೇಹಿತರೆ. ಮತ್ತು ನೀವು ಧ್ಯಾನದಲ್ಲಿ ಕುಳಿತಿದ್ದೀರಿ ಅಂತಂದರೆ ಮೊದಲು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಹಗುರ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಒತ್ತಡ, ಆತಂಕ, ಭಯ ಬೇಡ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಈಗ ಓ ಓ
ಓ ಈಗ ಓಂಕಾರ ಮುಗಿದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಉಜ್ಜಿ, ಕಣ್ಣಿನ ರೆಪ್ಪೆಯನ್ನು ಒರೆಸಿ, ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಓಂಕಾರ ಸ್ನೇಹಿತರೆ. ಓಂಕಾರ ನಮಗೆ ಕುತ್ತಿಗೆಯ ಕೆಳ ಎಲ್ಲ ಭಾಗಗಳಿಗೆ ಸ್ಪರ್ಶ ಹೋಗ್ಬಿಟ್ಟು ನಮ್ಮ ಶ್ವಾಸಕೋಶ ಮತ್ತು ಅವುಗಳನ್ನೆಲ್ಲ ಚಲನೆ ಮಾಡತಕ್ಕಂತಾಗತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಧ್ವನಿ ಪೆಟ್ಟಿಗೆ ಏನಿದೆ ಸ್ನೇಹಿತರೆ, ಅದರ ವಾಯ್ಸನ್ನು ಬೆಳವಣಿಗೆ ಮಾಡತಕ್ಕಂಥದ್ದು ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆ ಇರೋದು, ಇಡೀ ಗಂಟಲ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಓಂಕಾರ ಮಾಡುತ್ತೆ ಸ್ನೇಹಿತರೆ. ನೀವು ಸ್ಕೂಲಲ್ಲಿ ಟೀಚಿಂಗ್ ಮಾಡೋರಾಗಿರ್ಬೋದು, ಆಫೀಸಲ್ಲಿ ಬೋಧನೆ ಮಾಡೋರಾಗಿರ್ಬೋದು, ನೀವು ಪೇಪರ್ ಓದೋರಾಗಿರ್ಬೋದು, ಆ್ಯಂಕರಿಂಗ್ ಆಗಿರ್ಬೋದು ಮತ್ತು ಸಿಂಗಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಧ್ವನಿಪೆಟ್ಟಿಗೆ ಬಹಳ ಮುಖ್ಯವಾಗುತ್ತೆ. ಅದರಿಂದ ಪ್ರತಿಯೊಬ್ಬರು ಪ್ರತಿನಿತ್ಯ 21 ಬಾರಿ ಓಂಕಾರ ಮಾಡೋದ್ರಿಂದ ಇವೆಲ್ಲ ಲಾಭಗಳು ಪಡೀಬಹುದು ಸ್ನೇಹಿತರೆ. ಇದು ಓಂಕಾರಕ್ಕೆ ಇರೋ ಶಕ್ತಿ ಅಂತಲೇ ನಾವು ಹೇಳಬಹುದು. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ನಾವು ಭ್ರಾಮರಿಯನ್ನು ಮಾಡೋಣ. ಭ್ರಾಮರಿಯನ್ನು ಮಾಡಬೇಕಂತಂದ್ರೆ ನೋಡಿ ಸ್ನೇಹಿತರೆ, 3 ಬೆರಳನ್ನು ಹೀಗೆ ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಹಾಕಿ ಕಿರುಬೆರಳನ್ನು ಅದ್ರ ಮೇಲಿಂದ ಮುಚ್ಚಿ ಸ್ನೇಹಿತರೆ. ನೀವು ಉಸಿರನ್ನು ತಗೊಂಡು ಉಸಿರಾಡುವಾಗ ಇದನ್ನ ಪುಷ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಇದು ಶಂಖ ಮುದ್ರ ಅಂತ ಕರಿತೀವಿ. ಶಂಖ ಮುದ್ರದಲ್ಲಿ ನೀವು ಭ್ರಾಮರಿಯನ್ನು ಮಾಡಬಹುದು ಸ್ನೇಹಿತರೆ. ಇನ್ನೊಂದು ಈ ಥರ ಕಣ್ಣ ಮೇಲೆ ಮತ್ತು ಮೂಗಿನ ಹೀಗೆ ಮಾಡತಕ್ಕಂಥದ್ದಾಗತ್ತೆ. ಇದು ನಮಗೆ ಅಬ್ಸರ್ವ್ ಮಾಡಲಿಕ್ಕೆ ಸ್ನೇಹಿತರೆ, ಇದು ಅಬ್ಸರ್ವ್ ಮಾಡಲಿಕ್ಕೆ ಈ ಥರನೂ ಮಾಡ್ಬೋದು, ಶಂಖ ಮುದ್ರದಲ್ಲಿ ಕೂಡ ಮಾಡಬಹುದು. ನಿಮಗೆ ಅಬ್ಸರ್ವ್ ಮಾಡಬೇಕು, ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದೆ ಮತ್ತು ವೈಬ್ರೇಟ್ ಹೇಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡೋ ಗಮನ ಹರಿಸ್ಬೇಕಂತಂದ್ರೆ ನೀವು ಹೀಗೆ ಮಾಡ್ಬೋದು. ಇಲ್ಲ ನೀವು ಇದು ಬಂದ್ಬಿಟ್ಟು ನಾವು ಅಬ್ಸರ್ವೇಷನ್ ಮಾಡೋಕ್ಕೆ, ಇದು ಬಂದ್ಬಿಟ್ಟು ಇದು ಮಾಡೋದ್ರಿಂದ ನಮಗೆ ಇನ್ನೊಂದು ಲಾಭ ಏನಿದೆ ಅಂತಂದರೆ ನಮ್ಮ ನೆಗೆಟಿವ್ ಥಾಟ್ಸ್ಗಳನ್ನು ಡಿಲೀಟ್ ಮಾಡೋತಕ್ಕಂಥದ್ದು ಮಾಡ್ತಾರೆ. ಅದರಿಂದ ನಾವು ಇದರಲ್ಲಿ ಮಾಡೋದ್ರಿಂದ ಒಳ್ಳೆಯದು ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ತೀರಿ ಅಂದರೆ ಇದರಲ್ಲಿ ಒಂದು 5 ಬಾರಿ ನೀವು ಮಾಡ್ಬೋದು. ಸೊ ಬನ್ನಿ, ಈಗ ಆರಾಮಾಗಿ ಕುಳಿತುಕೊಳ್ಳಿ, ಸೊಂಟ ನೇರವಾಗಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒತ್ತಡ, ಆತಂಕ ಬೇಡ ಸ್ನೇಹಿತರೆ, ಭಯ ಬೀಳಬಾರ್ದು. ನೀವು ಆರಾಮದಾಯಕವಾಗಿ ಕುಳಿತುಕೊಂಡು ನಿಮ್ಮ ಮನಸ್ಸನ್ನು ಹಗರ ಮಾಡಿಕೊಂಡು ಮಾಡೋದು ಬಹಳ ಉತ್ತಮ ಸ್ನೇಹಿತರೆ.
ಇದಾದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿಕೊಳ್ಳಿ. ಕಣ್ಣಿನ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಭ್ರಾಮರಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಮಗೆ ಕುತ್ತಿಗೆಯ ಮೇಲ್ಭಾಗ ಅಂತಂದರೆ ನಮ್ಮ ತಲೆ, ಮೆದುಳು, ಕಣ್ಣು, ಮೂಗು, ಬಾಯಿ, ಕಿವಿ, ಹಲ್ಲು, ಒಸಡೆ ಎಲ್ಲಗಳಿಗೆ ವೈಬ್ರೇಟ್ ಕೊಡತಕ್ಕಂಥದ್ದು ಆಗುತ್ತೆ. ಅದ್ರ ಜೊತೆಗೆ ಅದಕ್ಕೆ ಚಲನವಲನೆ ಮತ್ತು ಇದು ಬಹಳ ಬಹಳ ಉಪಯುಕ್ತವಾಗಿರೋದು ಯಾವುದಕ್ಕಪ್ಪ ಅಂತಂದರೆ ನೋಡಿ, ನಿಮ್ಮ ನೆನಪಿನ ಶಕ್ತಿಗೆ ಮತ್ತು ನಿಮ್ಮ ಮೆದುಳು ಚುರುಕಾಗಲಿಕ್ಕೆ ಮತ್ತು ಅರ್ಧ ತಲೆನೋವು, ಮೈಗ್ರೇನ್ ಇರತಕ್ಕಂಥವ್ರಿಗೆ ಮತ್ತು ನಿದ್ದೆ ಬರಲ್ಲ ಅಂತಾರಲ್ಲ ಸ್ನೇಹಿತರೆ, ರಾತ್ರಿ ಟೈಮು ನಿದ್ದೆ ಬರಲ್ಲ ಅಂತಾರೆ, ಜಾಸ್ತಿ ಹೊತ್ತಾದರೂ ನಿದ್ದೆ ಬರಲ್ಲ ಅಂತಾರೆ ಅಂಥವ್ರು ಭ್ರಾಮರಿಯನ್ನು ಪ್ರತಿನಿತ್ಯ 21 ಬಾರಿ ನೀವು ಮಾಡಿಕೊಂಡ್ರೆ ಇವೆಲ್ಲ ಸಮಸ್ಯೆಗಳಿಗೆ ನಿಮಗೆ ಲಾಭದಾಯಕ ಸಿಗುತ್ತೆ ಮತ್ತು ನಿದ್ರೆ ಬರದೇ ಇರತಕ್ಕಂಥದ್ದು ದೂರ ಆಗುತ್ತೆ ಸ್ನೇಹಿತರೆ ಮತ್ತು ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಸ್ನೇಹಿತರೆ. ಸೊ ಇದು ಭ್ರಾಮರಿ ಇರತಕ್ಕಂಥ ಪವರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನಾವು ಓಂಕಾರ ಮತ್ತು ಭ್ರಮರಿಯನ್ನು ಮಾಡಿದ್ದೀವಿ. ಓಂಕಾರ ಭ್ರಮರಿ ಮಾಡಿದ ನಂತರ ನಮ್ಮ ದೇಹ ದಣದಿರುತ್ತೆ. ಸೊ ಅದಕ್ಕೆ ನಾವು ರಿಲ್ಯಾಕ್ಸನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ನಾವು ರಿಲ್ಯಾಕ್ಸ್ ಅಂತಂದರೆ ಧ್ಯಾನದಲ್ಲಿ ಕುಳಿತುಕೋಬೇಕಾಗತ್ತೆ. ಬನ್ನಿ, ಧ್ಯಾನ ಅಂತಂದ್ರೇನು? ಧ್ಯಾನ ಅಂತಂದರೆ ಸ್ನೇಹಿತರೆ, ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ನಾವು ಧ್ಯಾನ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಧ್ಯಾನ ಅಂತಂದರೆ ಈ ಧ್ಯಾನವನ್ನು ನಾವು ಮೊದಲನೇದು ಕಲಿಯೋಕ್ಕೆ ಹೋಗುವಾಗ ನಮಗೆ ತುಂಬ ಅಂದರೆ ತುಂಬ ಕಠಿಣ ಅಂತಲೇ ಅನಿಸ್ಬೋದು. ಅದು ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ದೇಹಕ್ಕೆ ಸೇರದೇ ಇರತಕ್ಕಂಥದ್ದೇ ಆಗ್ಬೋದು. ಆದರೆ ಬರ್ತಾ 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 ದಿನೇ 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 ನೀವು ಅದರ ಜೊತೆ ನೀವು ಆ ಧ್ಯಾನದ ಜೊತೆ ನೀವು ಒಗ್ಗೂಡಿತೀರಂತಂದರೆ ಅದು ನಿಮಗೆ ಧ್ಯಾನ ನಿಮ್ಮ ದೇಹಕ್ಕೆ ಹತ್ತಿ ಮತ್ತು ನಿಮಗೆ ಆಗದೆ ಅಂದರೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡತಕ್ಕಂಥದ್ದು ಪವರ್ ಈ ಧ್ಯಾನಕ್ಕಿದೆ ಸ್ನೇಹಿತರೆ. ನೀವು ಧ್ಯಾನಕ್ಕೆ ಏನಾದರೂ ನೀವು ಒಗ್ಗೂಡಿದ್ದೀರಂತಂದರೆ ನಿಮಗೆ ಆತ್ಮಸ್ಥೈರ್ಯ, ಆನಂದ, ಇಡೀ ದಿನ ಸಂತೋಷದಿಂದ ಇರ್ಬೋದು. ನೀವು ಮಾಡೋ ಕೆಲಸಗಳು ಯಾವುದೇ ಒಂದು ಕೆಲಸಗಳಾಗಲಿ ನಮಗೆ ಗಮನ ಅಂದರೆ ಕಾನ್ಸಂಟ್ರೇಷನ್ ಅನ್ನೋದು ನಮಗೆ ಜಾಸ್ತಿ ಬೆಳವಣಿಗೆ ಆಗುತ್ತೆ ಮತ್ತು ನಮಗೆ ಇಡೀ ನಮ್ಮ ಲೈಫಿಗೆ ಒಂದು ಶಿಸ್ತು, ಡಿಸಿಪ್ಲಿನ್ ಕಲಿಸ್ಕೊಡತಕ್ಕಂಥದ್ದು ನಮಗೆ ಧ್ಯಾನ ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು 15ರಿಂದ 30 ನಿಮಿಷ ನಾವು ಧ್ಯಾನ ಮಾಡಿದರೆ ಆ ಇಡೀ ದಿನ ನಾವು ಆನಂದದಿಂದ, ಸಂತೋಷದಿಂದ, ಚೈತನ್ಯದಿಂದ ಇರ್ಬೋದು ಸ್ನೇಹಿತರೆ. ಸೊ ಅದರಿಂದ ಬನ್ನಿ ಈಗ ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವ ಆಸನ ಬೇಕಾಗುತ್ತೋ ಅದರಲ್ಲಿ ಆರಾಮದಾಯಕವಾಗಿ ಕುಳಿತುಕೊಂಡು ಈಗ ನೀವು ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಇಟ್ಕೊಂಡ್ವಲ್ಲ, ಈಗ ನಾವು ಕಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ನೋಡಿ, ಕಣ್ಣು ಮುಚ್ಚಿದ ತಕ್ಷಣ ನಮಗೆ ನೂರಾರು ಯೋಚನೆಗಳು ಬರ್ತಾವೆ ಸ್ನೇಹಿತರೆ. ಅಂದರೆ ನಾವು ಏನಾದರೂ ಕೆಲಸ ಮಾಡಬೇಕಿತ್ತು, ಏನಾದರೂ ಕೆಲಸ ಮಾಡ್ತಿದ್ವೋ, ಅಥವಾ ಅಲ್ಲಿ ಎಲ್ಲಾದರೂ ಹೋಗಬೇಕಿತ್ತು, ಏನಾದರೂ ನೋಡಬೇಕಿತ್ತು, ಏನಾದರೂ ತಿನ್ನಬೇಕಿತ್ತು, ಏನಾದರೂ ಆ ಥರ ನಮಗೆ ನೂರಾರು ಯೋಚನೆಗಳು ಕಣ್ಮುಂದೆ ಬರ್ತಾವೆ ಸ್ನೇಹಿತರೆ. ಆ ಬರೋ ಯೋಚನೆಗಳಿಗೆ ನಾವು ಉತ್ತರವನ್ನು ತಿರುಗಿ ಅವರಿಗೆ ನೀಡಬಾರ್ದು. ಏನಂದ್ರೆ ಅದು ಬರ್ತಿರೋ ಯೋಚನೆಗೆ ಅದನ್ನು ನಾವು ಸ್ಟಾಪ್ ಮಾಡಿ ನಾವು ನಮ್ಮ ಮನಸ್ಸಿಗೆ ಹೇಳಬೇಕು, ನಾನು ಧ್ಯಾನವನ್ನು ಮಾಡುತ್ತಾ ಇದ್ದೇನೆ. ಧ್ಯಾನ ಮಾಡೋದರಿಂದ ನನಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಸಂತೋಷ,
ನೆಮ್ಮದಿ ಸಿಗುತ್ತದೆ ಅಂತ ಮನಸ್ಸಿಗೆ ಹೇಳ್ಕೊಂಡು, ಮೊದಲನೇದಾಗಿ ನೀವು ಸ್ನೇಹಿತರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳನ್ನು ನಾವು ಈಗ ಒಮ್ಮೆ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ನೋಡಿ, ನಮ್ಮ ತಲೆ ಕೂದಲು, ಹಣೆ, ತಲೆಯಿಂದ ಕಾಲುವರೆಗೂ, ಅಡಿಯಿಂದ ಮುಡಿವರೆಗೆ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ನಿಧಾನವಾಗಿ ಒಮ್ಮೆ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಮ್ಮ ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಹಲ್ಲು, ಈ ಥರ ಕುತ್ತಿಗೆ, ಮೂಗು, ಕಣ್ಣು, ಕಿವಿ, ಭುಜ, ಬೆನ್ನು, ಹೊಟ್ಟೆ ಭಾಗ, ಸೊಂಟ, ಕೈ, ಅಂಗೈ, ಕೈ ಬೆರಳುಗಳು, ತೊಡೆ ಭಾಗ, ಕಾಲು, ಮೊಣಕಾಲು, ಕಾಲು ಬೆರಳುಗಳು, ಕಾಲು ಪಾದ, ಈ ಥರ ಎಲ್ಲ ಭಾಗಗಳನ್ನು ಒಮ್ಮೆ ನಿಧಾನವಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅದರಿಂದ ನಾವು ಪ್ರತಿನಿತ್ಯ ಒಮ್ಮೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ನಾವು ನೆನೆಯೋ ಥರ ಆಗುತ್ತೆ ಮತ್ತು ಅದರಲ್ಲಿ ಚಲನವಲನೆ ಮತ್ತು ಅದಕ್ಕೆ ಆಗುವ ಸಮಸ್ಯೆಗಳನ್ನು ಏನಾದರೂ ಇದೆ ನಾವು ಕಂಡುಹಿಡಿಯಬಹುದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗೆಯಬೇಡಿ. ಬರುವ ಯೋಚನೆಗಳಿಗೆ ಉತ್ತರವನ್ನು ನೀಡಬೇಡಿ. ಒಂದೊಂದಾಗಿ ರಿಲ್ಯಾಕ್ಸ್ ಆಗಿ ಭಾಗಗಳನ್ನು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ನಿಮ್ಮ ದೇಹದಲ್ಲಿ ಯಾವುದಾದರೂ ಅಂಗಾಂಗಕ್ಕೆ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಆ ಅಂಗವನ್ನು ನೆನೆದುಕೊಂಡು ನಿಧಾನವಾಗಿ ಉಸಿರಾಡ್ತಾ ಇರಿ ಸ್ನೇಹಿತರೆ. ಅದನ್ನು ನೆನೆದುಕೊಂಡು ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ಈಗ ನೋಡಿ ಸ್ನೇಹಿತರೆ, ಮೂಗಿನ ಮೇಲೆ ಉಸಿರಾಡ್ತಿರೋದನ್ನು ಗಮನಿಸಿ. ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದ್ರೆ ಅನ್ನೋದ್ರ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ಮೂಗು ನೋಡಿ ನಿಧಾನವಾಗಿ ಉಸಿರಾಡ್ತಾ ಇದೆ ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಗುರುತಿಸುವಾಗ ನಮ್ಮ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಅಂಗಾಂಗಗಳಿಗೆ ತೊಂದರೆ ಇದೆಯಾ, ಅನಾರೋಗ್ಯದ ಸಮಸ್ಯೆ ಇದೆ ಅಂದರೆ ಆ ಅಂಗಾಂಗವನ್ನು ನೆನೆದುಕೊಂಡು ನಿಧಾನವಾಗಿ ಉಸಿರಾಡ್ತಾ ಇರಿ ಸ್ನೇಹಿತರೆ. ಆ ಭಾಗದ ಮೇಲೆ, ಉಸಿರಾಟದ ಮೇಲೆ ಗಮನ ಇರಿಸಬೇಕು. ಯಾವುದೇ ಕಾರಣಕ್ಕೂ ಒತ್ತಡ ಬೇಡ, ಆತಂಕ ಬೇಡ, ಭಯ ಬೇಡ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನೀವು 10 ನಿಮಿಷ ಮಾಡ್ತಾ ಇದ್ದೀರೋ, 20 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ಸಮಯ ಮುಗಿದಾದ ನಂತರ 2 ಕೈಯನ್ನು ರಿಲೀಸ್ ಮಾಡಿ, 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರ
ಅಂದರೆ ನೋಡಿ, ಮನಸ್ಸು ಎಷ್ಟು ಶಾಂತವಾಗುತ್ತೆ ಮತ್ತು ಎಷ್ಟು ನೆಮ್ಮದಿ ಅನಿಸುತ್ತೆ ಸ್ನೇಹಿತರೆ. ಯಾವುದೇ ಟೆನ್ಷನ್ಗಳು ಇರಬಾರ್ದು ಮತ್ತು ಯೋಚನೆಗಳ ಮೇಲೆ ಯೋಚನೆಗಳು ಹಾಕಿ ಹಾಕಿ ನಮ್ಮ ತಲೆಯನ್ನು ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಕೆಲವೊಬ್ಬರಂತೂ. ಏನಂತಂದರೆ ಅವ್ರಿಗಿರೋ ಜವಾಬ್ದಾರಿಗಳು ಕೆಲಸ 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 ಅನ್ಕೊಂಡು ಸ್ನೇಹಿತರೆ ತುಂಬ ನಮ್ಮ ಮೆದುಳಿಗೆ ಒತ್ತಡವನ್ನಾಗ್ಬಿಟ್ಟು ಅದು ಫುಲ್ ಬ್ಲಾಕ್ ಸ್ಟ್ರಕ್ ಆಗೋ ಥರ ಆಗ್ಬಿಟ್ಟಿರುತ್ತೆ. ಅದರಾಗೆ ಏನಾಗುತ್ತೆ, ಆ, ನಾವು ಎಷ್ಟೇ ಒಳ್ಳೆ ಆಹಾರ ತಗೊಂಡ್ರು, ಎಷ್ಟೇ ನೀರು ಕುಡಿದ್ರು, ಆ ಮಾನಸಿಕ ಒತ್ತಡದಿಂದ ಕೆಲವೊಂದು ಕಾಯಿಲೆಗಳು ಬರತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಅದರಿಂದ ಯಾವುದೇ ಯೋಚನೆಗಳು, ಎಷ್ಟೇ ಸಮಸ್ಯೆಗಳು ಇದ್ದರೂ ಮೊದಲು ನಿಮ್ಮ ಮನಸ್ಸನ್ನು ಮತ್ತು ದೇಹವನ್ನು ಶಾಂತಗೊಳಿಸಿ ರಿಲ್ಯಾಕ್ಸ್ ಆಗಿ ಮಾಡಿ ಮತ್ತು ಧ್ಯಾನವನ್ನು ಮಾಡಿ ಆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಹುಡುಕೋತಕ್ಕಂಥ ಯೋಚನೆಯನ್ನು ನಾವು ಕಂಡುಹಿಡ್ಕೋಬೇಕು ಸ್ನೇಹಿತರೆ. ಮತ್ತು ಆ ಯೋ ಆ ಇರೋ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಒಳ್ಳೆಯ ರೀತಿಯಲ್ಲಿ ಅದನ್ನು ನೀಟಾಗಿ ಪ್ಲಾನ್ ಮಾಡಿಬಿಟ್ಟು ನಾವು ಅದರ ಯೋಚನೆಯನ್ನು ಮತ್ತು ಅದು ಇರೋ ಸಮಸ್ಯೆಯನ್ನು ನೀಟಾಗಿ ನಾವು ಅದನ್ನು ಪ್ಲಾನ್ ಮಾಡಿ ಬಗೆಹರಿಸ್ಕೋಬೋದು. ಆದರೆ ಅದು ನಾವು ಮಾಡಲ್ಲ. ಯಾಕಂತಂದರೆ ಎಲ್ಲದಕ್ಕೆ ಆ ಥರ ಆ ಥರ ಆ ಥರ ಆ ಥರ ಆ ಥರ ಅಂತ ಅನ್ಕೊಂಡ್ಬಿಟ್ಟು ಏನು ಮಾಡ್ಬಿಡ್ತೀವಿ, ನಮ್ಮ ಮನಸ್ಸಿಗೆ ಜಾಸ್ತಿ ಒತ್ತಡ ಕೊಡ್ತೀವಿ. ಅವಾಗ ಏನು ಮಾಡುತ್ತೆ ನಮ್ಮ ತಲೆ, ನಮ್ಮ ಮೆದುಳು ಅವುಗಳಿಗೆ ಏನು ಮಾಡುತ್ತೆ ಅಂದರೆ ಅವಾಗ ಆ ಯೋಚನೆ ಆ ಟೈಮಿಗೆ ಅದು ಏನು ಮಾಡಬೇಕು ಮತ್ತು ಕರೆಕ್ಟ್ ದಾರಿಯಲ್ಲಿ ಹೇಗೆ ಇದು ಮಾಡಬೇಕು ಅನ್ನೋದ್ರ ಯೋಚನೆ ಮಾಡಲ್ಲ. ಯಾಕಂತಂದರೆ ಅದಕ್ಕೆ ಜಾಸ್ತಿ ಒತ್ತಡ ನಾವು ಕೊಡೋದ್ರಿಂದ ಅದು ಸಡನ್ಲಿ ಆದರೆ ಏನು ತಾತ್ಕಾಲಿಕ ಯೋಚನೆಯನ್ನು ಕೊಡತಕ್ಕಂಥದ್ದು ಆಗಿರ್ಬೋದು. ಅದು ಸರಿನೂ ಇರ್ಬೋದು ಮತ್ತು ಆವಾಗ ಕೊಡೋ ತಕ್ಷಣ ಯೋಚನೆ ಸರಿನೂ ಕೂಡ ಇರದೇ ಇರ್ಬೋದು ಸ್ನೇಹಿತರೆ. ಅದರಿಂದ ನೀವು ಸರಿಯಾದ ಯೋಚನೆಗಳು ಮತ್ತು ಸರಿಯಾದ ನಿಮಗಿರೋ ಟೆನ್ಷನ್ಗಳು ಮತ್ತು ಅದು ಏನು ಒತ್ತಡ ಇದೆ ಅದೆಲ್ಲ ಪರಿಹಾರ ನೀವು ಮಾಡ್ಕೋಬೇಕಂತಂದರೆ ಪ್ರತಿನಿತ್ಯ ನೀವು ಧ್ಯಾನ ಮಾಡಿ. ಧ್ಯಾನದಿಂದ ಪ್ರತಿಯೊಂದು ನಿಮಗೆ ಲಭಿಸುತ್ತೆ ಸ್ನೇಹಿತರೆ. ನಿಮಗೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ನೀವು ಪರಿಹಾರ ಮಾಡಲಿಕ್ಕೆ ನಿಮ್ಮ ಮೊದಲೇ ನಿಮಗೆ ಆ ಯೋಚನೆಯನ್ನು ಆ ಏನು ಕಷ್ಟ ಇದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಆ ಯೋಚನೆ ನಿಮಗೆ ಕೊಡುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಪ್ರತಿನಿತ್ಯ ಧ್ಯಾನವನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಮೊದಲು ನೀವು ಮಾಡಿ ಕಲಿತು ನೀವು ಅದನ್ನು ಅನುಭವಿಸಿ, ತದನಂತರ ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೆ ನೀವು ಧ್ಯಾನವನ್ನು ಮಾಡಿಸೋದು ಭಾಳ ಒಳ್ಳೆಯದು ಸ್ನೇಹಿತರೆ. ಮತ್ತು ನೋಡಿ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಅಂತ ನಾನೇನು ಹೇಳ್ತಾ ಇರ್ತೀನಿ, ಇದನ್ನು ನೀವು ಪ್ರೂವ್ ಮಾಡಬೇಕಂತ ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿರ್ಬೇಕಂತಂದರೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಮೆಂಬರ್ ಆಗಿ ಮತ್ತು ಧ್ಯಾನವನ್ನು ಕಲಿತು ನೀವು ಆರೋಗ್ಯವಾಗಿರಿ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನೇನು ಹೇಳ್ತಾ ಇರ್ತೀನಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಸೊ ಇದು ಪ್ರತಿನಿತ್ಯ ನೀವು ಇದನ್ನು ಗಮನಿಸ್ಬೇಕು. ಯಾಕಂತಂದರೆ ಸ್ಟೆಪ್ 1ನಲ್ಲಿ ನಾವು ಏನೇ ಒಂದು ಮಾಡಿ ನಮಗೆ ಗೊತ್ತೇ ಇರೋದು ಇದರಲ್ಲಿ ನಾವು ನಮಗೆ ತಿಳಿದೇ ಇರತಕ್ಕಂಥದ್ರಲ್ಲಿ ನಾವು ಒಂದೇ ಕಡೆ ಕೆಲಸ ಮಾಡೋದಾಗಿರಲಿ, ಕೂತ್ಕೊಂಡೇ ಕೆಲಸ ಮಾಡೋತಕ್ಕಂಥದ್ದಾಗಿರಲಿ, ನಿಂತ್ಕೊಂಡೇ ಕೆಲಸ ಮಾಡಿ ಯಾವುದೋ ಒಂದು ಪೊಸಿಷನ್ನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ. ಸೊ ಕೆಲವೊಂದು ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಅದು ಚಲನವಲನೆ ಆಗದಿರ್ತಕ್ಕಂಥದ್ದು ಕೆಲವೊಂದು ಕಾಯಿಲೆಗಳು ಮತ್ತು ಆರೋಗ್ಯದ ಸಮಸ್ಯೆಗಳು ಬಂದರೆ, ಎರಡನೇದು ಸ್ಟೆಪ್ 2 ಬಂದ್ಬಿಟ್ಟು ನಮಗೆ ಗೊತ್ತಿದ್ದು ನಾವು ಕೆಟ್ಟ ಅಭ್ಯಾಸಗಳನ್ನು ಮಾಡಿ, ಅಂದರೆ ಉದಾಹರಣೆಗೆ ಡ್ರಿಂಕ್ಸ್ ಮಾಡೋದಾಗಿರಲಿ, ಗುಟ್ಕ ಪಟಕ ಇದೇನಂತಾರೆ ಸ್ಮೋಕಿಂಗ್ ಈ ಥರದ್ದು ಮಾಡೋದಾಗಿ, ಗೊತ್ತಿದ್ದು ನಾವು ಕಷ್ಟಪಟ್ಟು ಹಣವನ್ನು ಖರ್ಚು ಮಾಡಿ ನಮ್ಮ ದೇಹದಲ್ಲಿರೋ ಸ್ವಚ್ಛವಾಗಿರೋ ಅಂಗಾಂಗವನ್ನು ಕೆಮಿಕಲ್ ಹಾಕಿ ರೋಗ ತರೋತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಒಮ್ಮೆ ಯೋಚನೆ ಮಾಡಬೇಕು. ನಮಗೆ ನೂರಾರು ಯೋಚನೆಗಳು ಮತ್ತು ನೂರಾರು ಕನಸುಗಳು ಕಂಡು ನಮ್ಮ ತಂದೆ ತಾಯಿರು ನಮ್ಮನ್ನು ಹೆತ್ತಿರ್ತಾರೆ. ಸೊ ನಮ್ಮ ಬಗ್ಗೆ ಅವರು ಬಹಳ ಕಾಳಜಿ ಮಾಡಿ, ನಮ್ಮ ಬಗ್ಗೆ ಅವರು ಬಹಳ ಅಂದರೆ ಬಹಳ ದೊಡ್ಡ ಕನಸುಗಳನ್ನು ಹೊತ್ತಿರ್ತಾರೆ. ನಾವು ಹೆಣ್ಣಾಗಿರಲಿ ಗಂಡಾಗಿರಲಿ. ಸೊ ಅವುಗಳ ನನಸು ಮಾಡಲಿಲ್ಲ ಅಂತಂದರೂ ನೀವು ಆರೋಗ್ಯವಾಗಿದ್ದರೂ ಅವ್ರಿಗೆ ಬಹಳ ಖುಷಿಯಾಗತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ಏನಾಗುತ್ತೆ, ನಮ್ಮ ತಂದೆ ತಾಯಿ ಇರಲಿ, ಅಕ್ಕ ತಂಗಿರಲಿ, ಅಣ್ಣ ತಮ್ಮಂದಿರಲಿ, ನಮ್ಮ ಸ್ನೇಹಿತರಿರಲಿ ಮತ್ತು ನಮ್ಮ ಹೆಂಡತಿ ಮಕ್ಕಳಾಗಿರಲಿ. ಸೊ ನಮಗೆ ಗೊತ್ತಿದ್ದು ಈ ಕೆಟ್ಟ ಅಭ್ಯಾಸಗಳನ್ನು ಮಾಡಿ ಬರ್ತಾ ಬರ್ತಾ ಏನಾಗುತ್ತೆ, ಸ್ಟೆಪ್ 3ಗೆ ಸಾಯೋತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಹೆತ್ತ ತಂದೆ ತಾಯಿಗೆ, ಸ್ನೇಹಿತರಿಗೆ ಮತ್ತು ಎಲ್ಲ ಬಂಧುಗಳಿಗೆ ನಾವು ಮೋಸ ಮಾಡೋಂಗಾಗುತ್ತೆ. ಯಾಕಂತಂದರೆ ನಮ್ಮ ಮೇಲೆ ಇಟ್ಟಿರತಕ್ಕಂಥ ಯೋಚನೆಗಳು ಮತ್ತು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸಗಳನ್ನು ನಾವು ಅವರಿಗೆ ದ್ರೋಹ ಮಾಡತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಅದರಿಂದ ನೀವು ಒಳ್ಳೆಯ ದಾರಿ ನಡ್ರಿ. ನಿಮಗೆ ನಾನೇನು ಹೇಳ್ತೀನಿ, ಡ್ರಿಂಕ್ಸ್ ಮಾಡೋದು ಭಾಳ ಡ್ರಿಂಕ್ಸ್, ಹಾರ್ಡ್ ಡ್ರಿಂಕ್ಸ್ ಮತ್ತು ಏನೋ ಸ್ಮೋಕ್ ಮತ್ತು ಗುಟ್ಕಾ ಪಟ್ಕ ಅಂತ ಏನು ಹೇಳ್ತೀರಾ, ಅದೇ ಥರ ನಿಮಗೆ
ನಮಗೆ ದೇವರು ಕೊಟ್ಟಿರತಕ್ಕಂಥದ್ದು ಆರೋಗ್ಯವಾಗಿ ಇರಿಸತಕ್ಕಂಥದ್ದು ಸೊಪ್ಪು, ತರಕಾರಿ, ದವಸ ಧಾನ್ಯಗಳು. ನಿಮಗೆ ಆ ಗುಟ್ಕಾ ತಿಂತಿರೋ ಮತ್ತು ಸಿಗರೇಟ್ ಸೇದೋ ಅವುಗಳಿಗೆ ಆ ದುರ್ಚಟದಿಂದ ದೂರ ಇದ್ದು ಮತ್ತು ನೀವೇನು ಚೀವಿಂಗ್ ಮಾಡ್ತೀರಂತೀರ ಅದಕ್ಕೆ ಬಹಳ ಅಂದರೆ ಬಹಳ ಅದು ಉದಾಹರಣೆಗೆ ಹೇಳ್ಬೇಕಂದ್ರೆ ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪುಗಳು ಈ ಥರ ಮತ್ತು ಇನ್ನು ಹಲವಾರು ಕೆಲವೊಂದು ತರಕಾರಿಗಳನ್ನೇ ನೀವು ಹಸಿಯಾಗಿ ತಿನ್ಬೋದು. ಸೊ ಈ ಥರ ನೀವು ಅದೇನು ಚೀವಿಂಗ್ ಮಾಡೋದನ್ನು ಇವುಗಳನ್ನು ನೀವು ತೊಗೊಂಡ್ರೆ ಬಹಳ ಅಂದರೆ ಬಹಳ ಆರೋಗ್ಯ ಇರುತ್ತೆ. ನೀವು ತಗೊಳ್ಳೋ ಒಂದು 5ರಿಂದ 10 ನಿಮಿಷದ ನಿರ್ಧಾರ ಇಡೀ ನಿಮ್ಮ ಫ್ಯಾಮ್ಲಿನೇ ತೊಂದರೆ ಮಾಡತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಯಾಕಂತಂದರೆ ನೀವು ಇವತ್ತಿನ ಈ ಜನ್ರೇಷನ್ನಲ್ಲಿ ನಾನು ನೋಡಿರ್ತಕ್ಕಂಥ ನೀವು ಎಷ್ಟು ಒಳ್ಳೆ ಆಹಾರ ನೀವು ತಗೊಳ್ತಾ ಇದ್ದೀರಿ ಅಂದ್ರೆ ಈಗಿನ ವಾತಾವರಣಕ್ಕೆ ತಿಂದಿರೋ ಆಹಾರನೇ ಜೀರ್ಣ ಆಗಬೇಕಂತಂದರೆ ಕಷ್ಟ ಆಗಿದೆ ಸ್ನೇಹಿತರೆ. ಸೊ ಅದರಲ್ಲೂ ನೀವು ಇನ್ನು ಬೇರೆದು ಬೇಡವಾದದ್ದು ಕೆಮಿಕಲ್ ಥರದ್ದು ಹಾಕಿದ್ರಂದ್ರೆ ಇನ್ನೂ ಜಾಸ್ತಿ ಕಷ್ಟ ಆಗಿಬಿಡುತ್ತೆ ನಿಮ್ಮ ದೇಹಕ್ಕೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೆಟ್ಟ ಯೋಚನೆಗಳು ಹೋಗಿ ಒಳ್ಳೆ ಯೋಚನೆಗಳು ಬರ್ತವೆ. ನೀವು ಚೆನ್ನಾಗಿರ್ತೀರ, ನಿಮ್ಮ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ, ನೀವು ಮಾಡೋ ಕೆಲಸಗಳು ಚೆನ್ನಾಗಿರುತ್ತೆ. ಮತ್ತು ನೋಡಿ, ನಾವು ಈ ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ ಅಂತಂದರೆ ನಮ್ಮಿಂದ 4 ಜನಕ್ಕೆ ಏನಾದರೂ ಒಂದು ಉಪಯೋಗ ಆಗೋಕ್ಕೆ ಹುಟ್ಟಿರ್ತೀವಿ. ಯಾಕಂತಂದರೆ ನಮಗೆ ಗೊತ್ತಿದ್ದು ಉಪಯೋಗ ಆಗುತ್ತೆ, ನಮಗೆ ಗೊತ್ತಿದೆ ಇದ್ದು ಕೂಡ ಉಪಯೋಗ ಆಗುತ್ತೆ ಸ್ನೇಹಿತರೆ. ಒಬ್ಬರಿಗೆ ನೀವು ಒಳ್ಳೆಯವ್ರು ಮಾಡ್ತಿರೋ ಇಲ್ವೋ, ಆದರೆ ನೀವು ಒಳ್ಳೆಯವರಾಗಿದ್ದರೆ ಇಡೀ ನಾಡೇ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ನಾನು ಇವತ್ತಿನ ವಿಷಯ ನಿಮಗೆ ತಂದಿರುತ್ತಂತಂದರೆ ಎನರ್ಜಿ ಬೂಸ್ಟ್ ಅಂತಲೇ ಹೇಳತಕ್ಕಂಥ ನಾನೇನು ಹೇಳಿದೆ ನೋಡಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಬೆಳ್ಳುಳ್ಳಿ. ಸೊ ನೀವೆಲ್ಲರೂ ನೋಡಿರ್ತೀರ ಬೆಳ್ಳುಳ್ಳಿ ಮತ್ತು ನೀವು ದಿನನಿತ್ಯ ಬಳಸ್ತಿರ್ತೀರ. ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ, ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಯಾರು ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲವೋ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಇದು ಬೆಳ್ಳುಳ್ಳಿ ನಾವು ದಿನನಿತ್ಯ ಬಳಸ್ತೀವಿ ಮತ್ತು ಕೆಲವರು ಇದನ್ನು ತಿನ್ನೋದಿಲ್ಲ. ಯಾಕಂತಂದರೆ ಇವು ಬೆಳ್ಳುಳ್ಳಿ ಇರತಕ್ಕಂಥ ವಿಟಮಿನ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಬಹಳ ಒಂದು ದೊಡ್ಡ ಕಥೆನೇ ಇದೆ ಸ್ನೇಹಿತರೆ. ಅದಾಗಿ ಸೊ ನಾನು ನಿಮಗೆ ಇವತ್ತು ಇದರ ಉಪಯೋಗ ಏನಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಹೇಳಬೇಕಂತಂದರೆ ಬೆಳ್ಳುಳ್ಳಿ ಇದರಲ್ಲಿರತಕ್ಕಂಥ ಅಂಶಗಳು, ಖನಿಜಗಳು, ವಿಟಮಿನ್ಸ್ಗಳು ಭಾಳ ಅಂದರೆ ಭಾಳ ಅಪಾರವಾಗಿ ಇದ್ದಾವೆ ಸ್ನೇಹಿತರೆ. ಮತ್ತು ಇದನ್ನು ಮೊದಲನೇದಾಗಿ ನಾನು ನಿಮಗೆ ಹೇಳಬೇಕಂತಂದರೆ ಇದು ಹೃದಯ ರೋಗಕ್ಕೆ ಬಹಳ ಒಳ್ಳೆಯದು ಸ್ನೇಹಿತರೆ. ಹೃದಯಕ್ಕೆ ಆಗೋ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡತಕ್ಕಂಥ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥ ಶಕ್ತಿ ಈ ಬೆಳ್ಳುಳ್ಳಿ ಇದೆ ಸ್ನೇಹಿತರೆ. ಮತ್ತು ನಾವು ಆಹಾರ ಏನು ತಿಂದಿರ್ತೀವಿ ಅದನ್ನು ಜೀರ್ಣ ಮಾಡತಕ್ಕಂಥ ಶಕ್ತಿ ಈ ಬೆಳ್ಳುಳ್ಳಿಲಿ ಇದೆ ಸ್ನೇಹಿತರೆ. ಮತ್ತು ನೀವು ಹೃದಯ ರೋಗ ಮತ್ತು ಜೀರ್ಣಕ್ರಿಯೆ ಮತ್ತು ರಕ್ತ ಶುದ್ಧಿ ಮಾಡತಕ್ಕಂಥದ್ದು ಶಕ್ತಿ ಈ ಬೆಳ್ಳುಳ್ಳಿಗಿದೆ ಸ್ನೇಹಿತರೆ. ಯಾಕಂತಂದರೆ ನಮ್ಮ ದೇಹಕ್ಕೆ ಕಾಯಿಲೆಗಳು ಬರೋತಕ್ಕಂಥದ್ದು ಬರದೇ ಇರತಕ್ಕಂಥ ಹಿಡ್ಕೊಳ್ಳೋ ಶಕ್ತಿ ಈ ಬೆಳ್ಳುಳ್ಳಿದೆ. ಅಂದರೆ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂಥದ್ದು ಈ ಬೆಳ್ಳುಳ್ಳಿ ಸ್ನೇಹಿತರೆ. ಮತ್ತು ರೋಗ ನಿರೋಧಕ ಜೊತೆಗೆ ನಾನು ಹೇಳ್ತೀನಲ್ಲ, ಹೀಗೆ ನಾವು ಮಾತಾಡಿದ್ವಲ್ಲ, ಆ ಯೋಚನೆಗಳು ನಿಮಗೆ ಜಾಸ್ತಿ ಯೋಚನೆ ಬರುತ್ತೆ. ಅಂದರೆ ಒತ್ತಡಗಳು, ಆ ಕೆಲಸ ಈ ಕೆಲಸ ಆಗಿರಲಿ ಅಥವಾ ಏನೇ ಒಂದು ಪ್ರಾಬ್ಲಮ್ಗಳಾಗಿರಲಿ, ಅವೆಲ್ಲಗಳನ್ನು ನೀವು ತಲೆ ಮೇಲೆ ಇಟ್ಕೊಂಡು ಏನಾಗ್ಬಿಡುತ್ತೆ, ನಿಮಗೆ ಒತ್ತಡ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಒತ್ತಡವನ್ನು ಕಡಿಮೆ ಮಾಡತಕ್ಕಂಥ ಶಕ್ತಿ ಈ ಬೆಳ್ಳುಳ್ಳಿಗಿದೆ ಸ್ನೇಹಿತರೆ. ಸೊ ಹಲವಾರು ವಿಧಗಳ ಥರ ಇದು ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಕೆಲಸ ಮಾಡತಕ್ಕಂಥದ್ದಿದೆ ಸ್ನೇಹಿತರೆ. ಇದನ್ನು ನೀವು ಏನು ಮಾಡ್ತೀರಂತಂದರೆ ನೋಡಿ, ಈ ಥರ ಬೆಳ್ಳುಳ್ಳಿನ ನೀವು ಸುಲ್ಕೊಂಡು ನೋಡಿ ಸ್ನೇಹಿತರೆ, ಬೆಳ್ಳುಳ್ಳಿನ ನೀವು ಸುಲ್ಕೊಂಡಿದ್ದೀರಲ್ವ, ಈ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ನೀವು ಇದರಲ್ಲಿ ನೀವು ಎರಡು ಪೀಸ್ ತೊಗೋಬೇಕು ಸ್ನೇಹಿತರೆ. 2 ಪೀಸನ್ನು ತಗೊಂಡು ನೀಟಾಗಿ 2 ಪೀಸ್ ಸಾಕು ಸ್ನೇಹಿತರೆ. ಇದನ್ನು ಬಳಸೋ ವಿಧಾನ, 2 ಪೀಸು ಚೆನ್ನಾಗಿ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇದನ್ನು ತೊಳೆದು ನೀವೇನು ಮಾಡ್ಕೋಬೇಕು, ಕುಟಾಣಿಲಿ ಹಾಕ್ಬಿಟ್ಟು ಜಜ್ಕೋಬೇಕು ಸ್ನೇಹಿತರೆ. 2 ಪೀಸ್ ಸಾಕು ಬೆಳ್ಳುಳ್ಳಿಲಿ. ಸೊ ನೋಡಿ, ನಾನು ಜಜ್ಕೊಂಡು ಇಲ್ಲಿ ತಂದಿದ್ದೀನಿ ಸ್ನೇಹಿತರೆ. ಸೊ 2 ಪೀಸನ್ನು ನಾನು ಇದನ್ನು ಜಜ್ಕೊಂಡು ತಂದಿದ್ದೀನಿ ಸ್ನೇಹಿತರೆ. ಇದನ್ನು ನೀವು ಜಜ್ಜಿದ ತಕ್ಷಣ ಅದನ್ನು ಉಪಯೋಗಿಸಬಾರ್ದು. ಜಜ್ಜಿದ ನಂತರ 2ರಿಂದ 5 ನಿಮಿಷ ಅದನ್ನು ಹಾಗೆ ಬಿಡಬೇಕು.
ಹಾಗೆ ಬಿಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಇರೋ ಕೆಲವೊಂದು ಕೆಟ್ಟ ಏನೋ ಕೆಟ್ಟ ಗಾಳಿನೇ ಇರ್ಬೋದು ಮತ್ತು ಅದು ಕೆಟ್ಟ ಅಂಶನೇ ಅಂತ ನಾವು ಹೇಳ್ಬೋದು. ಸೊ ಅದು ಎಲ್ಲ ಹೊರಗಡೆ ಹೋಗುತ್ತೆ ಸ್ನೇಹಿತರು. ಅದು 5 ನಿಮಿಷ ಆದ ನಂತರ ಅದು ಜಜ್ಜಿ ಹಂಗೆ ಬಿಟ್ಟು 5 ನಿಮಿಷದ ಆದ ನಂತರ ಅದನ್ನು ನೀವು ನೋಡಿ, ಇದು ಗ್ಲಾಸ್. ಸೊ ಈ ಗ್ಲಾಸ್ ಇದೆಲ್ವಾ, ಇದರಲ್ಲಿ ನೀವು 1 ಗ್ಲಾಸ್ ನಿಮಗೆ ಗಾಜಿನ ಲೋಟನೇ ತಗೊಳ್ಳಿ. ಯಾಕಂತಂದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಸೋಕಲ್ಲ. ಸೊ ನಮಗೆ ಈ ಬೆಳ್ಳುಳ್ಳಿಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಸೇರ್ಬೇಕಂತಂದರೆ ಗಾಜಿನ ಗ್ಲಾಸ್ ಬಳಸೋದ್ರಿಂದ ಭಾಳ ಒಳ್ಳೆಯದು ಸ್ನೇಹಿತರೆ. ಸೊ ಇದನ್ನು ನೀವು 1 ಲೋಟ ನೀರು ತಗೊಂಡು ನೀವು ಆ ಬೆಳ್ಳುಳ್ಳಿಯನ್ನು 1 ಲೋಟ ನೀರು ಜೊತೆಗೆ 2 ಬೆಳ್ಳುಳ್ಳಿ ಪೀಸ್ನ ನೀವು ಹಾಕಿಬಿಟ್ಟು 1 ರಿಂದ 2 ನಿಮಿಷ ಕುದಿಸಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ನಿಮಗೆ ಭಾಳ ಒಳ್ಳೆಯದು. ಮತ್ತು ಇದು ಯಾರಿಗೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ, ಎಲ್ಲರೂ ಇದನ್ನು ತಗೋಬಹುದು. 2 ಪೀಸ್ ಬೆಳ್ಳುಳ್ಳಿಯಲ್ಲಿ 2 ಪೀಸು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು 5 ನಿಮಿಷ ಅದನ್ನು ಹಾಗೆ ಬಿಟ್ಬಿಟ್ಟು ಅದಾದ ನಂತರ ಅದನ್ನು 2 ನಿಮಿಷ ಕುದಿಸಿ ಪ್ರತಿನಿತ್ಯ 1 ಲೋಟ ನೀವು ಕುಡಿತಾ ಬಂತಂದರೆ ನಾನು ಹೇಳಿರೋ ಎಲ್ಲ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಮತ್ತು ನಮ್ಮ ಒತ್ತಡಕ್ಕೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ನೀವು ಸ್ಟ್ರೆಸ್ ಅಂತ ಬೇಡ, ಅಂದರೆ ನಿಮಗೆ ಜಾಸ್ತಿ ಒತ್ತಡ ಅಂತ ಹೇಳ್ಬಿಟ್ಟು ನೀವು ಭಾಳ ಕೆಲವೊಬ್ಬರು ಆರೋಗ್ಯ ಚೆನ್ನಾಗಿರುತ್ತೆ, ದೇಹದಲ್ಲಿರೋ ಅಂಗಾಂಗಗಳು ಚೆನ್ನಾಗಿರ್ತವೆ ಸ್ನೇಹಿತರೆ. ಬರೀ ಒಂದೇ ಒಂದು ಯೋಚನೆ ಅಂತ ಹೇಳ್ಬಿಟ್ಟು ಹೇಳಿ ಆ ಯೋಚನೆಯಿಂದ ಕೂಡ ಮನುಷ್ಯನ ಸಾಯೋ ಸ್ಥಿತಿಗೆ ಹೋಗತಕ್ಕಂಥವ್ರು ಆಗ್ತಾರೆ ಸ್ನೇಹಿತರೆ. ಸೊ ಅದರಿಂದ ನೀವು ಈ ಬೆಳ್ಳುಳ್ಳಿನ ಪ್ರತಿನಿತ್ಯ 2 ಪೀಸ್ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು 5 ನಿಮಿಷ ಬಿಟ್ಬಿಟ್ಟು ತದನಂತರ ಈ ಜ್ಯೂಸನ್ನು ತಗೊಳ್ತಾ ಇದ್ರೆ ಒತ್ತಡದ ಜೊತೆಗೆ ನೋಡಿ, ನಾವು ಮೊದಲು ನಮ್ಮ ಹೊಟ್ಟೆ ಶುಚಿ ಇರಬೇಕಂತೀವಿ. ಯಾವಾಗ ನಮ್ಮ ಹೊಟ್ಟೆ ಶುಚಿ ಇರುತ್ತೆ ಆವಾಗ ನಮ್ಮ ತಲೆ ಶುಚಿ ಇರುತ್ತೆ. ನೀವು ಯೋಚನೆ ಮಾಡತಕ್ಕಂಥದ್ದು ಮೊದಲನೇದಾಗಿ ನಿಮಗೆ ಬೀಳೋದು ತಲೆಗೆ, ಅಂದರೆ ನಮ್ಮ ಮೆದುಳಿಗೆ. ಆ ಮೆದುಳಿಗೆ ಯೋಚನೆ ಮಾಡಿಬಿಟ್ಟು ಆ ಮೆದುಳಿನ ಒತ್ತಡ ಎಲ್ಲಿ ಬೀಳುತ್ತಂತಂದರೆ ನಮ್ಮ ದೇಹಕ್ಕೆ ಬೀಳುತ್ತೆ ಸ್ನೇಹಿತರೆ. ನಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಇರತಕ್ಕಂಥ ಸರ್ಕ್ಯುಲೇಷನ್ ಏನಿದೆ ಅದರ ಭಾಗವನ್ನು ಖಿನ್ನತೆ ಒಳಗಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ನೀವು ಜಾಸ್ತಿ ಒತ್ತಡ ತಗೋಬೇಡಿ. ಅದು ನೀವು ಪ್ರತಿನಿತ್ಯ 1 ಲೋಟ ಈ ಜ್ಯೂಸನ್ನು ನೀವು ಕುಡಿತಾ ಬಂತಂದರೆ ನಿಮ್ಮ ಮೆದುಳು ಚುರುಕಾಗತಕ್ಕಂಥದ್ದು, ನಿಮ್ಮ ಮೆದುಳಿನ ಸಮಸ್ಯೆ ಜೊತೆಗೆ ನಿಮ್ಮ ಆರೋಗ್ಯವಾಗಿ ನಿಮ್ಮ ಹಾರ್ಟನ್ನು ಕಾಪಾಡುತ್ತೆ ಸ್ನೇಹಿತರೆ. ಯಾವಾಗ ನಮ್ಮ ಹಾರ್ಟ್ ಚೆನ್ನಾಗಿರುತ್ತೆ ಆವಾಗ ನಮ್ಮ ತಲೆ ಕೂಡ ಚೆನ್ನಾಗಿರುತ್ತೆ. ಸೊ ಅದರಿಂದ ಪ್ರತಿನಿತ್ಯ 1 ಲೋಟ ಬಳಸಿ, ಮಿತವಾಗಿ ಬಳಸಿ ಅಂತ ಹೇಳ್ತಾ, ಸೊ ಇದೇ ಥರ ಹೊಸದಾಗಿ ವಿಡಿಯೋಗಳನ್ನು ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋನ ನೋಡ್ತಾ ಇಲ್ಲೋ ಪೂರ್ತಿ ವಿಡಿಯೋ ನೋಡಿ ಮತ್ತು ಇದೇ ಥರ ಹೊಸ ವಿಷಯಗಳನ್ನು ತರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳು ಸ್ನೇಹಿತರೆ.